ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮಗೆ 4 ರೀತಿಯ ರೆಸಿಪಿಗಳನ್ನ ಮಧ್ಯಾಹ್ನ ಊಟಕ್ಕಂತೇಳಿ ತೋರಿಸ್ಕೊಡಕತ್ತೀವಿ ರೀ. ಅಕಸ್ಮಾತ್ ನಿಮಗೆ ಅಡುಗೆ ಮಾಡೋದು ಏನರ ಬೇಸರ ಆದ್ರೆ ಈ ಈಸಿ ಆಗಿರುವಂತಹ ಮತ್ತು ಸ್ವಾದಿಷ್ಟಕರವಂತಹ ರೆಸಿಪಿಗಳನ್ನ ಒಂದು ಸಲ ನೀವು ತಪ್ಪಲಾರ್ದ ಟ್ರೈ ಮಾಡ್ಬೇಕ್ರಿ. ಯಾಕಂತಂದ್ರೆ ಅವು ನಿಮಗೆ ಭಾಳ ಭಾಳ ಇಷ್ಟ ಆಗೋದಂತರೂ ಗ್ಯಾರಂಟಿ. ಸಿಂಪಲ್ ಆಗಿರುವಂತಹ ಕಂಫರ್ಟ್ಫುಲ್ ಆಗಿರುವಂತಹ ಮಸ್ತ್ ಆಗಿರುವಂಥ ರೆಸಿಪಿಗಳದಾವು ರೀ. ತಪ್ಪಲಾರ್ದ ಒಂದು ಸಲ ಟ್ರೈ ಮಾಡಿ. ಒಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆಯನ್ನು ಯೂಸ್ ಮಾಡ್ಕೊಂಡು ಮಸ್ತಾಗಿರುವಂತಹ ಈ ಒಂದು ಮೊಸರಿನಿಂದ ರೆಸಿಪಿಯನ್ನು ನೋಡೋಣ ರೀ. ಅದಕ್ಕೆ 2 ಆಲೂಗಡ್ಡೆಗಳನ್ನ ನೀವು ಬಾಯ್ಲ್ ಮಾಡಿ ಇಟ್ಕೊರಿ. 1 ಕಪ್ ಮೊಸರನ್ನು ಒಂದು ಬೌಲ್ದಾಗ ತೊಗೊಂಡು ಅದಕ್ಕೊಂದಿಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ನೀವು ತೆಗೆದ ಇಟ್ಕೊರಿ. ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಈ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ, ರೆಡ್ ಚಿಲ್ಲಿ ಫ್ಲೇಕ್ಸ್ ರೀ. ಅದ್ರ ಜೊತೆ ಈ ಹಸಿಮೆಣಸನ್ನು ಹಾಕಿ ಒಂದಿಟ್ಟು ಕಟ್ ಮಾಡ್ಕೊಂಡಂತಹ ಉಳ್ಳಾಗಡ್ಡೆ ಹಾಕಿರಿ. ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡ್ಕೊಂಡು ನೀವು ಬಾಯ್ಲ್ಡ್ ಪೊಟ್ಯಾಟೋನ ಹಾಕಿರಿ. ಆಮೇಲೆ ಈ ಒಂದು ಮೊಸರು ಜೊತೆನ ಚೆನ್ನಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ. ಸಮಾಧಾನಲೇ ಅದರ ಜೊತೆ ಸಕ್ಕರೆನೂ ಸೇರಿಸ್ಬಿಡ್ರಿ. ಅದರ ಜೊತೆನ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ನೀವಿಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಸಿಂಪಲ್ ಆಗಿರುವಂಥ ರೆಸಿಪಿ ಐತ್ರಿ, ಆದರೆ ಅಗದೀ ಮಸ್ತ್ ಹಾಕೈತ್ರಿ, ಅದಂತರೂ ಪಕ್ಕ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದಕ್ಕೊಂದು ಸಿಂಪಲ್ ಒಗ್ಗರಣೆಯನ್ನು ನೀವು ಕೊಡೋದು ಮರೆಯಕ್ಕೆ ಹೋಗ್ಬೇಡಿ. ಒಂದು ಪಾನ್ ತೊಗೊರಿ, ಒಂದಿಟ್ಟು ಎಣ್ಣೆಕಾಯಿ ಹಾಕಿಟ್ಟ ಅದರೊಳಗನ ಒಂದಿಟ್ಟು ಸಾಸಿವೆ ಜೀರಿಗೆ ಇವನ್ನೆಲ್ಲನೂ ಹಾಕಿ ಒಂದಿಟ್ಟು ಹಿಂಗನ್ನು ಹಾಕಿರಿ. ಹಂಗೆ ಒಂದು 2 ನಾವು ಕೆಂಪು ಮೆಣಸಿಕಾಯನ್ನು ಹಾಕಿ ಅದನ್ನೊಂದಿಟ್ಟು ಹಾಕಿ ತಿರುವಾಡಿದ ನಂತರ ಕೊತ್ತಂಬರಿ ಅಥವಾ ಕರಿಬೇವು 2 ಒಂದು ಹಾಕಿರಿ. ಅದರ ಜೊತೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿ ಇದನ್ನು ಆ ಒಂದು ಮೊಸರು ಬೌಲ್ ಏನಿತ್ತು ನೋಡಿರಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಈಸಿಯಾಗಿರುವಂತಹ ಮೊಸರು ತಡಕ ರೆಡಿ ಆಕೈತಿ. ಆಮೇಲೆ ಆಲೂ ಮೊಸರು ತಡಕರಿ ಸಿಂಪಲ್ಲಾಗಿ ಇದನ್ನು ನೀವು ಬಿಳಿ ಅನ್ನ ಅಥವಾ ಯಾವುದೇ ರೀತಿಯ ರೈಸ್ ಜೊತೆ ಸವಿಬೋದು. ಈಸಿಯಾಗಿರ್ತೈತಿ ಮತ್ತು ಹೆಲ್ದಿ ಸಹ ಹೌದ್ರಿ. ಇನ್ಸ್ಟಂಟಾಗಿನೂ ಮಾಡ್ಕೊಳ್ಬೋದು ರೀ. ಹಾಗಾದ್ರೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ. ಇದು ಮೊದಲನೇ ರೆಸಿಪಿ ರೀ. ಇನ್ನು ನಮ್ಮ 2ನೇ ರೆಸಿಪಿ ಕಡೆ ಹೋಗೋಣ ಬನ್ನಿ. ನೋಡಿ, 2ನೇದು ಅಷ್ಟೇ ಸರಳ ಐತ್ರಿ. ಒಂದು ಈಟ ಮಸ್ತಾಗಿ ಮಾಡೋದು ಅಷ್ಟೇ, ಮತ್ತೇನಿಲ್ಲ ರೀ. ಇದ್ರೊಳಗೆ ಬೆಂಡೆಕಾಯಿಯನ್ನು ಯೂಸ್ ಮಾಡ್ಕೊಂಡು ಮಾಡೋಣ. ಒಂದು ಕಾರು ಕಲ್ಲೊಳಗೆ ಅಥವಾ ಅದು ಕುಟ್ಟಾಣಿ ಒಳಗೋ ಅಥವಾ ಒಂದು ಮಿಕ್ಸರ್ ಜಾರ್ದಾಗೋ ನೀವು ಅರ್ಧ ಟೀ ಸ್ಪೂನಷ್ಟು ಈ ಧನಿಯಾ ಕಾಳು ಮತ್ತು ಜೀರಿಗೆಯನ್ನು ಹಾಕಿ ಸ್ವಲ್ಪ ನಮ್ಮಂಗಿನ ಕುಟ್ಟಿ ಅರಿದು ತೆಗೆದ ಇಟ್ಕೊಂಡ್ಬಿಡ್ರಿ. ತೀತ್ರಿ ಈ ರೀತಿಯಾಗಿ ನೀವು ಮಾಡಬೇಕಾಕೈತ್ರಿ. ಆಮೇಲೆ ಈ ಕಡೆ ಒಂದು ಬೌಲ್ದಾಗ ಮೊಸರನ್ನು ತೊಗೊಂಡಿದ್ದೀವಿ. ಒಂದು ಕಪ್ ಅಥವಾ ಅರ್ಧ ಕಪ್ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಮೊಸರನ್ನು ತೊಗೊರಿ. ಅದಕ್ಕೊಂದು ಇಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿ ನೀವು ತೊಗೊಳ್ಬೇಕಾಕೈತ್ರಿ. ಈ ರೀತಿಯಾಗಿ ಗಾರ 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 ಅಂತ ಹೇಳಿ ತಿರುಗಿಸಿ ಇಟ್ಕೊಂಡಿದ್ದೀವಿ. ಈ ಕಡೆ ಒಂದು ಪಾನ್ ಅಥವಾ ಒಂದು ತವಾ ಏನು ಮಾಡ್ಕ ತೊಗೊರಿ. ಒಂದು ಈಟು ಎಣ್ಣೆಕಾಯಿ ಹಾಕಿಟ್ಟು ಅದ್ರಾಗ ಎಷ್ಟು ಬೆಂಡೆಕಾಯಿ ಅದಾವೋ ನೋಡ್ಕೊಂಡು, ಭಾಳ ಸ್ವಲ್ಪ ಬೆಂಡೆಕಾಯನ್ನು ನೀವು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಡಬರ್ಕು ಒಂದು ಈಟು ಉಪ್ಪನ್ನು ಉದುರಿಸಿ ಮತ್ತೊಂದು ಈಟು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಬೆಂಡೆಕಾಯಿ ಹುರಿಬೇಕಾಕೈತ್ರಿ. ಗೊತ್ತಾದ್ರಿ? ಇಷ್ಟನ್ನು ನೀವು ಮಾಡಿಕೊಂಡೆ ಒಂದು ಈಟು ಕಲರ್ ಈ ರೀತಿ ಚೇಂಜ್ ಆಗಿ ಆಮೇಲೆ ಒಂದು ಕಡಾಯಿದಾಗ ಏನು ಮಾಡಿರಿ ಅಥವಾ ಒಂದು ಪಾತ್ರದಾಗ ಎಣ್ಣೆಯನ್ನು ಹಾಕಿಟ್ಟು ಸಾಸಿವೆಯನ್ನು ಸ್ವಲ್ಪ ಜಾಸ್ತಿನ ಹಾಕಿರಿ. ಅದ್ರ ಜೊತೆ ಮೆಂತ್ಯಕಾಳನ್ನು ಹಾಕಿರಿ, ಒಂದು 4 ಟೀ ಸ್ಪೂನಷ್ಟು ಅಷ್ಟೇ. ಅದರ ಜೊತೆ ಈ ಹಸಿಮೆಣಸು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಅದರ ಜೊತೆ ಕರಿಬೇವನ್ನು ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋದಂತರೂ ಮರೆಯೋಕ್ಕೆ ಹೋಗ್ಬೇಡಿ. ಇಷ್ಟನ್ನು ನೀವು ಮಾಡಿದ ನಂತರ ಏನು ಮಾಡಿರಿ, ಇದಕ್ಕೆ ಈ ಒಂದು ಕುಟ್ಟಿಟ್ಟಂತಹ ಜೀರಿಗೆ ಧನಿಯಾ ಕಾಳು ಏನಿತ್ತು ನೋಡಿರಿ ಅದನ್ನಷ್ಟು ಹಾಕಿ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಇಷ್ಟು ಮಾಡ್ತೀರಿ. ಇಷ್ಟು ಮಾಡಿದ ಮೇಲೆ ಏನು ಮಾಡಿರಿ, ಒಣ ಕೆಂಪು ಮೆಣಸಿಕಾಯನ್ನು ಹಾಕಿರಿ. ಒಣ ಕೆಂಪು ಮೆಣಸಿಕಾಯನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೀವು ಮಾಡಿ ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ಸ್ವಲ್ಪ ಈ ಒಂದಿಟ್ಟು ಹಿಂಗನ್ನು ಹಾಕಿರಿ. ಸ್ವಲ್ಪ ಅಂದ್ರೆ ಏನೋ ಒಂದು ಜಾಸ್ತಿ ಹಾಕಿರಿ ನಡೀತೈತಿ. ಹಿಂಗನ್ನು ಹಾಕಿದ ನಂತರ ನೀವು ಇದನ್ನು ಒಂದಿಟ್ಟು ಅರಿಶಿನ ಪುಡಿನೂ ಸೇರಿಸ್ಬೇಕಾಕೈತೆ ಅಲ್ರಿ, ಅದನ್ನು ಹಾಕೋದು ಮೇಲೆ ಹೋಗ್ಬೇಡಿ. ಅದ್ರ ಜೊತೆ ನೆಕ್ಸ್ಟ್ ಅರಿಶಿನ ಪುಡಿ ಆದ್ಮೇಲೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ನೀವು ಇಲ್ಲಿ ಕ್ಯೂಬ್ ರೀತಿ ಈ ರೀತಿ ದಮ್ಮಂಗಿನ ಕಟ್ ಮಾಡಿ ಅದ್ರೊಳಗಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ತಿರುವಾಡ್ರಿ. ಭಾಳ ಹೊತ್ತಕ್ಕೆ ಏನು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ತಿರುವಾಡ್ರಿ. ಮುಂದಕ್ಕೆ ಇಷ್ಟೆಲ್ಲ ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ಏನು ಮಾಡಿರಿ, ಹಿಂಗೇನು ಉಳ್ಳಾಗಡ್ಡಿ ಹಾಕಿದ್ರಲ್ಲ ಹಂಗೆ ಸಣ್ಣ ಕಟ್ ಮಾಡಿ ಇನ್ನೊಂದು ಸ್ವಲ್ಪನೂ ಹಾಕಿಬಿಡ್ರಿ. ಸ್ವಲ್ಪ ಜಾಸ್ತಿ ಇದ್ರೆ ನಡೀತೈತಿ. ಯಾಕಂತಂದ್ರೆ ಇದ್ರಾಗ ಭಾಳ ರೀತಿ ಇಂಗ್ರೀಡಿಯೆಂಟ್ಸ್ ಏನು ನಾವು ಬೇರೆ ಬೇರೆ ಹಾಕತ್ತಿಲ್ಲ ಅಲ್ರಿ. ಉಳ್ಳಾಗಡ್ಡಿ ಇಂಥವನ್ನ ಹಾಕೋನು, ಅದರ ಜೊತೆ ಶುಂಠಿಯನ್ನು ಸ್ವಲ್ಪ ತುರಿದ ಅದನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋರಿ. ಇಷ್ಟಾದ ನಂತರ ಈಗ ಒಂದು ಫ್ರೈ ಮಾಡಿ ಏನು ಇಟ್ಟಿದ್ದೀವಿ ನೋಡಿರಿ ಬೆಂಡೆಕಾಯಿ ಅದನ್ನಷ್ಟು ಹಾಕಿ ಏನು ಮಾಡೋಣ ಅಂತಂದ್ರೆ ಮುಂದಕ್ಕೆ ಇದನ್ನು ಸ್ವಲ್ಪ ಹೊತ್ತು ತಿರುವಾಡಿದ ನಂತರ ಇದಕ್ಕೆ ಟೊಮ್ಯಾಟೋವನ್ನು ನಾವು ಹಾಕೋಣ. ಟೊಮ್ಯಾಟೋವನ್ನು ಕಟ್ ಮಾಡಿರುವಂತಹ ದಮ್ಮಂಗೆ ಕಟ್ ಮಾಡಿರುವಂತಹ ಟೊಮ್ಯಾಟೋವನ್ನು ಹಾಕಿ ನೀವು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕ್ರಿ. ಅದರ ಜೊತೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಂದು ಈಟು ಹಾಕೋಣ. ತೀತ್ರಿ ಸಿಂಪಲ್ಲಾಗಿ ಹಾಕಿದ್ರಿ, ಆದ್ರೆ ಹಿಂಗೆ ದಮ್ಮಂಗಿನ ಉಳಿಸ್ಬೇಕು. ಅದ್ರ ಜೊತೆ ಮೊಸರನ್ನು ನೀವೇನು ಬೀಟ್ ಮಾಡಿದಿರಲ್ಲ ಅದನ್ನಷ್ಟು ಗ್ಯಾಸನ್ನು ಬಂದ್ ಮಾಡಿರಿ, ಹಾಕಿ ಮಿಕ್ಸ್ ಮಾಡಿ ಸಮಾಧಾನ ಮಿಕ್ಸ್ ಮಾಡಿರಿ. ಸರಿಯಾಗಿ ಈ ರೀತಿಯಾಗಿ ಎಲ್ಲನೂ ಅದು ಚೆನ್ನಾಗಿ ಕೂಡಿದ ಮೇಲೆ
ನೀವು ಇದನ್ನು ಟೇಸ್ಟ್ ಮಾಡ್ಬೋದು ರೀ ಇದ್ರೆ ಎಷ್ಟು ಅದು ಅಕಸ್ಮಾತ್ ಉಪ್ಪದು ಕಡಿಮೆ ಇದ್ದಿತ್ತು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ ಚಲೋತ್ನಂಗೆ ಆಕೈತಿ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಮತ್ತೊಂದು ರೆಸಿಪಿ ಮಸ್ತಾಗಿರುವಂಥ ರೆಸಿಪಿ ಇದನ್ನು ನಾರ್ತ್ ಇಂಡಿಯನ್ಸ್ ಕಡಿಯ ಪಕೋಡ ಅಂತ ಕರಿತಾರೆ. ನಾವು ನಿಮಗೆ ಅದನ್ನು ತೋರ್ಸಾಕತ್ತೀವಿ. ನಿಮಗೆ ಅಕಸ್ಮಾತ್ ಅದು ಚಲೋ ಅನಿಸ್ತು ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ಮಾಡಿ ನೋಡಿ. ಏನು ಮಾಡಿರಿ, ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಅಥವಾ ಗ್ರಾಮ್ ಫ್ಲೋರನ್ನು ತೊಗೊಂಡು ಅದಕ್ಕೆ ಒಂದಿಟ್ಟು ಕೆಂಪು ಖಾರದ ಪುಡಿ, ಒಂದಿಟ್ಟು ಅರಿಶಿನ ಪುಡಿ, ಹಂಗೆ ಸ್ವಲ್ಪ ಅಜ್ವಾನನ್ನು ಕೈಯಿಂದ ಈ ರೀತಿಯಾಗಿ ತಿಕ್ಕಿ ನೀವು ಒಂದು ಬೌಲ್ದಾಗ ಹಾಕಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಒಮ್ಮೆ ಮಿಕ್ಸ್ ಕೊಡಿ. ನೋಡಿ, ಈ ಕಡಲೆ ಹಿಟ್ಟನ್ನು ಚೆಂದಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಅದನ್ನು ಗಾರ 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 ಅಂತ ಹೇಳಿ ತಿರುಗಿಸ್ರಿ. ಚೆಂದಂಗೆ ಹಾಕಿ ತಿರುಗಿಸ್ರಿ. ಪದ್ಧತಿಯಾಗಿ ಹಿಟ್ಟನ್ನು ನೀವು ಕಲಿಸ್ಬೇಕಾಕೈತ್ರಿ. ಚೆಂದಂಗೆ ಕಲಸ್ರಿ. ಏಕದಮ್ ಗಂಟೆಗಿಂಟದು ಏನೂ ಉಳಿಬಾರ್ದಂಗೆ ನೀವು ನೋಡ್ಕೊಂಡು ಕಲಸ್ರಿ. ಆಮೇಲೆ ಒಂದು ಕಲ್ಲೊಳಗೆ ಒಂದು ಬೆಳ್ಳುಳ್ಳಿ ಸುಳು, ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸು ಇದನ್ನೆಲ್ಲ ಹಾಕಿ ನೋಡ್ಕೊಂಡು ಒಂದಿಟ್ಟು ಉಪ್ಪನ್ನು ಹಾಕಿ ಚೆಂದಂಗೆ ನೀವು ಕುಟ್ಟಿದಾದ್ಮೇಲೆ ಪದ್ಧತಿಯಾಗಿ ಈ ರೀತಿಯಾಗಿ ಅಂತ ಮಾಡ್ತೀರಿ. ಹಂಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕಿ ಅದಕ್ಕಲ್ಲೊಳಗನ ಚೆಂದಂಗೆ ಸ್ವಲ್ಪ ಹೊತ್ತು ಕುಟ್ಟಿ ಅರ್ಧ ಸಣ್ಣ ಮಾಡಿಬಿಟ್ರಿ. ಅದನ್ನು ಈ ರೀತಿಯಾಗಿ ಮಾಡಿದ್ಮೇಲೆ ಈ ಕಡೆ 1.5 ಕಪ್ ಅಷ್ಟು ಮೊಸರನ್ನು ತೊಗೊಂಡಿದ್ದೀವಿ. ಒಂದು ಗಡಿಗೆ ಒಳಗೋ ಒಂದು ಪಾತ್ರದೊಳಗೋ ಆ ಮೊಸರನ್ನು ಹಾಕಿ ಅದಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಮಜ್ಜಿಗೆಯನ್ನು ಮಾಡೋಕ್ಕಿಂತ ಮೊದಲು 1 ಚಮಚದಷ್ಟು ಅಥವಾ 2 ಚಮಚದಷ್ಟು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಕಡಿಬೇಕಾಕೈತ್ರಿ. ಚೆಂದಂಗೆ ಪದ್ಧತಿಯಾಗಿ ಗಾರ 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 ಅಂತೇಳಿ ಕಡ್ದು ಬಿಡ್ರಿ. ಅದಾದ ನಂತರ ಈ ಕಡೆ ಹಿಟ್ಟಂತರೂ ತಯಾರೈತಿ ಪಕೋಡ ಮಾಡಕ್ಕೆ. ಎಣ್ಣೆನೂ ಕಾದತ್ರಿ. ಎಣ್ಣೆ ಒಂದು ಸಲ ಚೆಕ್ ಮಾಡ್ಕೊಂಡು ನೀವು ಈ ಕಾದಿರುವಂಥ ಎಣ್ಣೆ ಒಳಗೆ ಪಕೋಡ ಹಂಗನ್ನ ಬಿಡ್ರಿ. ಹಿಂಗೆ ಬಿಡಬೇಕಂತ ಏನಿಲ್ಲ, ಹೆಂಗೆ ಬೇಕೋ ನೀವು ಹಂಗೆ ಬಿಡ್ರಿ. ಎಳೆಯಾಗಿ ಬಂದಿದ್ದಂತಂದ್ರೆ ಆಮೇಲೆ ತೊಗೊಂಡು ಬೇಕಂದ್ರೆ ಕಟ್ ಮಾಡಿ ತಿನ್ನಕ್ಕೆ ತಗೋಬೋದು. ಪದ್ಧತಿಯಾಗಿ ಅವನ್ನ ಕರಿದು ತೆಗಿಬೋದು ರೀ. ಸಿಂಪಲ್ ಆಗಿರುವಂತಹ ಪಕೋಡಗಳಾಗ್ತಾವೆ ರೀ, ಚಲೋತ್ತಂಗೆ ಆಗ್ತಾವೆ. ಒಂದ್ಸಲ ನೀವು ತಪ್ಪಲಾರ್ದ ಮಾಡಬೇಕಾಗಿರುವಂತಹ ರೆಸಿಪಿ ರೀ. ನೀವು ಅಕಸ್ಮಾತ್ ಎಂದೂ ತಿಂದಿರಲ್ಲ ಅಂತಂದ್ರೆ ಒಂದು ಸಲ ರುಚಿ ಅಂತರೂ ಪಕ್ಕ ನಿಮಗೆ ಬದಲಾಗ್ತೈತಿ. ಒಮ್ಮೆ ತಪ್ಪಲಾರ್ದ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಪಕೋಡಗಳನ್ನ ನಿಮಗೆ ಬೇಕಾಗಿರ್ತಾವೆ ನೋಡ್ಕೊಂಡು ಅಷ್ಟು ಮಾಡಿ ತೆಗೆದಾಗ ಇಟ್ಕೊಂಡ್ಬಿಡಿ. ಇನ್ನು ಕಡಾಯಿದಾಗ ಎಣ್ಣೆಯನ್ನು ಕಾಯ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆಯನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿರಿ. ಅದ್ರ ಜೊತೆ ಸ್ವಲ್ಪ ಬಡೆ ಸೊಪ್ಪನ್ನು ಹಾಕಿರಿ. ಆಮೇಲೆ ಕರಿಬೇವನ್ನು ಹಾಕಿರಿ. ಫ್ರೆಶ್ ಅಂತ ಕರಿಬೇವನ್ನು ಹಾಕಿ ಕುಟ್ಟಿಟ್ಟಂಥ ಹಸಿಮೆಣಸು ಆಮೇಲೆ ಧನಿಯಾ ಕಾಳು ಏನಿತ್ತು ನೋಡಿರಿ ಅದನ್ನೆಲ್ಲನೂ ಹಾಕಿ ಇಲ್ಲಿ ಚೆಂದಂಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿರಿ. ಅದರ ಜೊತೆ ಒಂದಿಟ್ಟು ಇಂಗನ್ನು ಹಾಕಿರಿ. ಅದರ ಜೊತೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಚೆಂದಂಗೆ ಮಿಕ್ಸ್ ಕೊಡಿ. ಇಷ್ಟ ಸಿಂಪಲ್ ಆಕೈತಿ. ಭಾಳ ಜಂಜಾಟ ಅನಿಸೋದಿಲ್ಲ. ನಿಮಗೆ ಚಲೋ ತಂಗನೇ ಆಗ್ತೈತ್ರಿ. ಈಗ ಇದ್ರಾಗ ಮಾಡ್ಕೊಂಡಂತಹ ಮಜ್ಜಿಗೆ ಕಡಲೆ ಹಿಟ್ಟು ಸೇರಿಸಿ ನಾವು ಕಡ್ದಿಟ್ಟಿದ್ದು ನೋಡಿರಿ ಆ ಮಜ್ಜಿಗೆಯನ್ನು ಹಾಕಿ ಮತ್ತು ಅದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ಏಕದಮ್ ಲೋ ಫ್ಲೇಮ್ದಾಗ ರೀ ಚೆಂದಂಗೆ ಅದನ್ನು ಮಿಕ್ಸ್ ಮಾಡಿ ತೀತ್ರಿ. ಇಷ್ಟ ನೀವು ಮಾಡಬೇಕಾಗಿರೋದು. ಚಲೋತ್ನಂಗೆ ಅದು ಕುದಿಯೋಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಒಂದು ಈಟ್ ಗಟ್ಟಿ ಅನ್ಸಕ್ಕಂತ್ರೂ ಅನಿಸ್ತೈತಿ ನಿಮಗೆ. ಬರ್ಬರ್ತಾ ಅನಿಸ್ತೈತಿ. ಹಂಗೆ ಮಿಕ್ಸ್ ಮಾಡ್ಕೊತನ ಏರಿ. ಆಮೇಲೆ ಆಗಲೇ ನೀವು ಏನು ಪಕೋಡ ಮಾಡಿ ಇಟ್ಟಿದ್ರು ನೋಡಿರಿ ಅದನ್ನು ಬೇಕಂದ್ರೆ ದಂಡಿ ತೆಗಿಬೋದು. ಇಲ್ಲ ಹಂಗೆ ಡೈರೆಕ್ಟ್ ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಚೆಂದಂಗೆ ಈ ಮಾಡಿರುವಂತಹ ಪಕೋಡಗಳನ್ನ ಆ ಒಂದು ಕಡಿ ಏನು ಮಾಡಿದ್ರು ನೋಡಿರಿ ಇದ್ರೊಳಗನ ಸೇರಿಸಿಬಿಡಿ. ಇಷ್ಟ ನೀವು ಏನು ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಆಮೇಲೆ ಪಕೋಡಗಳನ್ನ ಈ ಒಂದು ಕಡಿಯೊಳಗೆ ಹಾಕಿ ನೆನೆಯಾಕ ಬಿಟ್ಟುಬಿಡ್ರಿ. ಸಿಂಪಲ್ ಆಗಿರುವಂತಹ ಮತ್ತು ಅತಿ ಸುಲಭವಾಗಿ ಮಾಡ್ಬೋದಂತಹ ಈ ಒಂದು ರೆಸಿಪಿ ಭಾಳ ಚಲೋ ಆಗ್ತೈತಿ. ಮತ್ತು ಈ ಒಂದು ಬಾಸ್ಮತಿ ರೈಸ್ ಮಸ್ತಾಗಿ ಬಿಡಿಯಾಗಿ ರೈಸ್ ಮಾಡಿದ್ರಿ ಅಂತಂದ್ರೆ ಅದರ ಜೊತೆ ಈ ಒಂದು ಕಡಿ ಪಕೋಡ ಭಾಳ ಚಲೋ ಅನಿಸ್ತೈತೆ ರೀ. ಈ ಕಡೆ ಅದಕ್ಕೊಂದು ಒಗ್ಗರಣೆ ಕೊಡಕ್ಕೆ ತುಪ್ಪನ ಕಾಯಕ್ಕಿಟ್ಟ ಕಾದಿರುವಂಥ ತುಪ್ಪದೊಳಗೆ ಬ್ಯಾಡಿಗೆ ಮೆಣಸನ್ನು ಹಾಕಿರಿ. ಬ್ಯಾಡಿಗೆ ಮೆಣಸನ್ನು ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡಿದ ನಂತರ ಸ್ವಲ್ಪ ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ಹಾಕಿ ಸಿಂಪಲಾಗಿ ಈ ರೀತಿ ಒಗ್ಗರಣೆ ಅನಿಸೋ ಹಾಗೆ ಕೊಟ್ಟು ಬಿಡ್ರಿ. ಆಮೇಲೆ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಬಿಡ್ರಿ. ಸಿಂಪಲಾಗಿ ತಯಾರಾಗ್ತೈತಿ ಕಡಿ. ಈ ಒಂದು ಪಕೋಡ ಭಾಳ ಮಸ್ತಾಗಿ ಪದ್ಧತಿಯಾಗಿನ ನಾವು ನಿಮಗೆ ತೋರಿಸಿದ್ದೀವಿ ರೀ. ಇನ್ನು ಇದೇ ಒಂದು ವಿಧಾನದಾಗ ನೀವು ಮಾಡೋದು ಬಾಕಿ ಐತಿ. ಒಮ್ಮೆ ಟ್ರೈ ಮಾಡಿ. ಯಾಕಂದ್ರೆ 100% ಇಷ್ಟ ಆಗ್ತೈತಿ. ಆಮೇಲೆ ಇದನ್ನು ನೀವು ಮತ್ತೆ ಮಾಡಬೇಕಂತೂ ಅನಿಸ್ತೈತಿ ರೀ. ಅಷ್ಟು ಚಲೋ ಆಕೈತಿ. ಹಾಗಾದ್ರೆ ಈ ಒಂದು ರೆಸಿಪಿ ನಮ್ಮ 3ನೇ ರೆಸಿಪಿನೂ ಮುಗ್ದೈತೀಗ. ಗೀ ರೈಸ್ ಅಥವಾ ಜೀರಾ ರೈಸ್ ಜೊತೆ ಒಂದ್ಸಲ ತಿಂದು ನೋಡ್ರಿ ಅಂತ ಹೇಳ್ತಾ ಮುಂದಿನ ರೆಸಿಪಿಗೆ ಹೋಗೋಣ ಬರ್ರಿ. 4ನೇ ರೆಸಿಪಿ ಏನೈತ್ರಲ್ಲ ಇದು ಮತ್ತು ವಾಪಸ್ ನಾವು ನಿಮಗೆ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಒಂದು ರೈತ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಭಾಳ ಮಸ್ತಾಗಿರುವಂಥದ್ದು ರೀ. ಒಂದು ಪಾನ್ಯಾಗ ಸ್ವಲ್ಪ ಜೀರಿಗೆಯನ್ನು ಕಾದ್ರೆ ಈ ಒಂದು ಪಾನ್ಯಾಗನ ಈ ಕಾಳು ಮೆಣಸನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅವನ್ನ ಹುರಿದಾದ ನಂತರ ಮೆಂತೆ ಕಾಳನ್ನ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಭಾಳ ಅಲ್ರಿ ಸ್ವಲ್ಪ ಮೆಂತೆ ಕಾಳನ್ನ ಹಾಕಿ ಅದನ್ನು ಸಹ ಸ್ವಲ್ಪ ನಾವು ಬೆಚ್ಚಗೆ ಮಾಡೋಣ. ಇಷ್ಟಂತ ಮಾಡಿದ ನಂತರ ಒಂದು ಕುಟಾಣಿ ಒಳಗೆ ಈ ಮೂರನ್ನು ಸೇರಿಸೋಣ. ಜೀರಿಗೆ ಕಾಳು ಮೆಣಸು ಮೆಂತೆಯನ್ನು ಹಾಕಿ
ಒಂದೀಟದ ಜಜ್ದಂಗೆ ಮಾಡೋ ಅಥವಾ ಒಂದೀಟು ಅರ್ದಂಗೆ ಮಾಡೋ ಒಟ್ಟು ಪುಡಿ ರೀತಿ ಮಾಡಿಬಿಡ್ನು, ಪೌಡ್ರನ್ನು ಮಾಡಿಬಿಡ್ನು. ಆಮೇಲೆ ಒಂದು ಯಾವುದರ ಬೌಲ್ದಾಗ ಏನು ಮಾಡಿರಿ, ಒಂದು ಕಪ್ ಅಷ್ಟು ಮೊಸರನ್ನು, ಚಲೋ ಅಂತ ಮೊಸರು ತೊಗೊರಿ, ಅದ್ರ ಜೊತೆ ಒಂದಿಷ್ಟು ನೀರನ್ನು ಹಾಕಿ ನೀವು ಅದನ್ನು ಬೀಟ್ ಮಾಡಿದಂಗೆ ಮಾಡಿ ಚಂದಂಗೆ ಒಂದಿಟ್ಟು ಗಾರ 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 ತಿರುಗಿಸಿದ್ರಿ ಅಂತಂದ್ರೆ ಬೀಟ್ ಆಗಿಬಿಡ್ತೈತಿ. ಚಮಚ ತೊಗೊಂಡು ಮಾಡ್ರೂ ನಡಿತೈತಿ, ಬೀಟ್ರ್ ತೊಗೊಂಡು ಮಾಡ್ರೂ ನಡಿತೈತಿ ರೀ. ಬಾಯ್ಲ್ ಮಾಡಿರುವಂತಹ ಸ್ವೀಟ್ ಕಾರ್ನನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಎಲ್ಲನೂ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಿರಿ. ಆಮೇಲೆ ಕಟ್ ಮಾಡ್ಕೊಂಡಂತಹ ಈ ಒಂದು ಕುಕುಂಬರ್ ಅಥವಾ ಸೌತೆಕಾಯಿಯನ್ನು ಹಾಕಿರಿ. ಗ್ರೇಟ್ ಮಾಡಿರುವಂತಹ ಕ್ಯಾರೆಟ್ ಅಥವಾ ಗಜ್ಜರಿಯನ್ನು ನೀವು ಸೇರಿಸಿರಿ. ಅದರ ಜೊತೆ ಒಂದಿಟ್ಟು ಹಸಿಮೆಣಸು, ಒಂದು ಹಸಿಮೆಣಸು ಆದರೂ ಸಾಕು, ಸಣ್ಣಗೆ ಕಟ್ ಮಾಡಿ ನೀವು ಹಾಕಿರಿ. ಅದ್ರ ಜೊತೆ ಕೊತ್ತಂಬರಿಯನ್ನು ಹಾಕಿರಿ. ಆಮೇಲೆ ಏನು ಮಾಡಿರಿ, ಇಷ್ಟ ಮಾಡಿದ್ರೂ ಓಕೆ, ಚಲೋ ತನಂಗಿನ ಆಗ್ತೈತಿ. ಆಮೇಲೆ ಅದ್ರ ಜೊತೆ ಇದೇಗೇನು ಪುಡಿ ಮಾಡಿದ್ರಲ್ಲ ಅದನ್ನ ಹಾಕೋದು ಅಂತೂ ಮರ್ಯಾಕೆ ಹೋಗಬೇಡ್ರಿ, ಮೇನ್ ಅದು ಮಸಾಲೆ. ಇದಕ್ಕೆ ಇಷ್ಟು ಮಾಡಿ ಅದನ್ನು ಚೆಂದಂಗೆ ನೀವು ಮಿಕ್ಸ್ ಮಾಡಿ. ಅಂದರೆ ಎಲ್ಲ ಈ ಒಂದು ಕ್ಯಾರೆಟ್ ಆಮೇಲೆ ಈ ಕುಕುಂಬರ್ ಐತಲ್ಲ ಅದೆಲ್ಲ ಚಲೋ ತಂಗೆ ಮಿಕ್ಸ್ ಆಗಬೇಕು. ಮಸಾಲೆ ಮಾಡಿದ್ರಿ ಅದು ಸಹ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಇನ್ನೊಂದು ಮಸ್ತಾಗಿರುವಂಥ ರುಚಿ ಬರಬೇಕು ಅಂತಂದ್ರೆ ನೀವು ಅದಕ್ಕೆ ದಾಳಿಂಬೆಯನ್ನು ಸೇರಿಸಿ ಮಿಕ್ಸ್ ಮಾಡಿ. ಇಷ್ಟು ಮಾಡಿದಿರಿ ಅಂತಂದರೆ ಈ ಒಂದು ರೈತ ನೀವು ಯಾವ್ದು ಬೇಕಾದ ರೆಸಿಪಿ ಜೊತೆ ಎಂಜಾಯ್ ಮಾಡ್ಬೋದು. ಬರೀ ಅದನ್ನ ಅಷ್ಟೂ ಮಾಡಿ ನೋಡಿರಿ, ವೆಯ್ಟ್ ಲಾಸ್ ಅದು ಮಾಡತ್ತಿದ್ರಿ ಅಂತಂದರೆ ಈ ಒಂದು ರೆಸಿಪಿ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನೀವು ಒಂದ್ಸಲ ತಪ್ಪಲಾರ್ದ ಈ ರೀತಿಯಾಗಿ ಅದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಸಿಯಾಗಿರುವಂಥದ್ದು ರೀ ಮತ್ತು ಹೆಲ್ದಿ ಆಗಿರುವಂಥದ್ದು ರೀ, ಅದನ್ನು ತಪ್ಪಲಾರ್ದ ತಿನ್ನಿರಿ. ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉಪ್ಪನ್ನು ಸೇರಿಸೋದು ಮರೆಯೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ಬಿರಿಯಾನಿ ಅಥವಾ ಪುಲಾವ್ ಅಥವಾ ರೆಸಿಪಿಗಳನ್ನ ಇಂಥವು ಮಾಡೋದಿದ್ರಿ ಅಂತಂದ್ರೆ ಅವಾಗ ಸಹ ಈ ಒಂದು ರೈತ ನಿಮಗೆ ಈಸಿ ಅನಿಸ್ತೈತಿ. ಒಮ್ಮೆ ಟ್ರೈ ಮಾಡಿರಿ. 4 ರೆಸಿಪಿ ಸಿಂಪಲ್ ಅದಾವು, ಮಸ್ತಾಗಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.